ಕ್ಯಾಗ್ ರಿಪೋರ್ಟ್ನ ಕೇಂದ್ರ ಸರ್ಕಾರದ ಕ್ಯಾಗ್ ರಿಪೋರ್ಟ್ ತಾವು ತೆಗೆದು ನೋಡಿ. ಅವರು ಕ್ಯಾಗ್ ರಿಪೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಕಳೆದ 10 ವರ್ಷದ ಆಡಳಿತದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಮಾತನಾಡಿದ್ದಾರೆ. ಉದಾಹರಣೆಗೆ ಎರಡೇ ಕೊಡ್ತೀನಿ. ಒಂದು, ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ಕೂಡ ಹೇಳ್ತಾ ಇದ್ದೆ, ಸುಮಾರು 7 ಲಕ್ಷ ಬೆನಿಫಿಷರಿಗೆ 5 ಲಕ್ಷ ರೂಪಾಯಿವರೆಗೆ ಒಂದೇ ಮೊಬೈಲ್ನಲ್ಲಿ ಸುಮಾರು 35,000 ಕೋಟಿ ಎಂಪಿನಾಗಿರ್ತಕ್ಕಂಥ ಹಗರಣ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಮೊನ್ನೆ ತಾನೇ ಎಲೆಕ್ಟ್ರಲ್ ಬಾಂಡ್ನಲ್ಲಿ ಸುಮಾರು 8,600 ಕೋಟಿ ಹಗರಣ ಏನಿದೆ. ಅಲ್ಲಿರ್ತಕ್ಕಂಥ ಕಂಪ್ನೀಸ್ಗಳು ಬೇನಾಮಿ ಕಂಪ್ನಿಗಳು, ಯಾವ ಕಂಪ್ನಿ 3 ವರ್ಷ ರಿಜಿಸ್ಟರ್ ಆಗಿರ್ತಕ್ಕಂಥ ಕಂಪ್ನಿಗಳು, ಅವರು ಎಲ್ಲಿಂದ ಹಣ ಎಲ್ಲಿಗೆ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇಡೀ ದೇಶದ ಎದುರಿಗಿದೆ. ಇದ್ರ ಬಗ್ಗೆ ಇಡಿ ಯಾಕೆ ಕ್ರಮ ತಗೊಳ್ತಾ ಇರ್ತಕ್ಕಂಥದ್ದು ನನ್ನ 2 ವಿಚಾರ ಪ್ರಮುಖಗಳನ್ನ ಇಲ್ಲಿ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಆಮೇಲೆ ಇನ್ನು ಮುಂದೆ ಜಾರ್ಜ್ ಸಾಹೇಬರು ಆಮೇಲೆ ಪಣ್ಣನವರು ಮಾತನಾಡ್ತಾರೆ. ಕ್ಯಾಗ್ ರಿಪೋರ್ಟ್ನ ಕೇಂದ್ರ ಸರ್ಕಾರದ ಕ್ಯಾಗ್ ರಿಪೋರ್ಟ್ ತಾವು ತೆಗೆದು ನೋಡಿ. ಅವರು ಕ್ಯಾಗ್ ರಿಪೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಕಳೆದ 10 ವರ್ಷದ ಆಡಳಿತದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಮಾತನಾಡಿದ್ದಾರೆ. ಉದಾಹರಣೆಗೆ ಎರಡೇ ಕೊಡ್ತೀನಿ. ಒಂದು, ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ಕೂಡ ಹೇಳ್ತಾ ಇದ್ದೆ, ಸುಮಾರು 7 ಲಕ್ಷ ಬೆನಿಫಿಷರಿಗೆ 5 ಲಕ್ಷ ರೂಪಾಯಿವರೆಗೆ ಒಂದೇ ಮೊಬೈಲ್ನಲ್ಲಿ ಸುಮಾರು 35,000 ಕೋಟಿ ಎಂಪಿನಾಗಿರ್ತಕ್ಕಂಥ ಹಗರಣ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಮೊನ್ನೆ ತಾನೇ ಎಲೆಕ್ಟ್ರಲ್ ಬಾಂಡ್ನಲ್ಲಿ ಸುಮಾರು 8,600 ಕೋಟಿ ಹಗರಣ ಏನಿದೆ. ಅಲ್ಲಿರ್ತಕ್ಕಂಥ ಕಂಪ್ನೀಸ್ಗಳು ಬೇನಾಮಿ ಕಂಪ್ನಿಗಳು, ಯಾವ ಕಂಪ್ನಿ 3 ವರ್ಷ ರಿಜಿಸ್ಟರ್ ಆಗಿರ್ತಕ್ಕಂಥ ಕಂಪ್ನಿಗಳು, ಅವರು ಎಲ್ಲಿಂದ ಹಣ ಎಲ್ಲಿಗೆ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇಡೀ ದೇಶದ ಎದುರಿಗಿದೆ. ಇದ್ರ ಬಗ್ಗೆ ಇಡಿ ಯಾಕೆ ಕ್ರಮ ತಗೊಳ್ತಾ ಇರ್ತಕ್ಕಂಥದ್ದು ನನ್ನ 2 ವಿಚಾರ ಪ್ರಮುಖಗಳನ್ನ ಇಲ್ಲಿ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಆಮೇಲೆ ಇನ್ನು ಮುಂದೆ ಜಾರ್ಜ್ ಸಾಹೇಬರು ಆಮೇಲೆ ಪಣ್ಣನವರು ಮಾತನಾಡ್ತಾರೆ.